ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇವತ್ತು ಮತ್ತೊಮ್ಮೆ ವೈದ್ಯಕೀಯ ಪರೀಕ್ಷೆಯನ್ನ ಆತನಿಗೆ ಮಾಡಲಾಗಿದೆ. 48 ಗಂಟೆಗೆ ಒಮ್ಮೆ ಚಿನ್ನಯ್ಯನಿಗೆ ಮೆಡಿಕಲ್ ಟೆಸ್ಟ್, 10 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿರೋದು ಎಸ್ಐಟಿ ಅಧಿಕಾರಿಗಳು. ಇವತ್ತು ಕೂಡ ಆತನ ವಿಚಾರಣೆ ಮುಂದುವರಿಯಬೇಕು. ಆದರೆ ವಿಚಾರಣೆ ಆರಂಭ ಮಾಡೋದಕ್ಕೂ ಮುನ್ನ ಆಲ್ರೆಡಿ ಆತನನ್ನ ಕಸ್ಟಡಿಗೆ ಪಡೆದು 48 ಗಂಟೆಗಳು ಕಳೆದಿರೋದ್ರಿಂದ ನಿಯಮದ ಪ್ರಕಾರ ಆತನ ಮೆಡಿಕಲ್ ಟೆಸ್ಟ್ ಮಾಡುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿಸಿದ್ದಾರೆ. ಬಿಗಿ ಭದ್ರತೆಯಲ್ಲಿ ಕರ್ಕೊಂಡು ಹೋಗಿ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿದ್ದಾರೆ. ಆತನಿಂದ ಹೆಚ್ಚಿನ ಮಾಹಿತಿಯನ್ನ ಕಕ್ಕಿಸೋದು ಬಾಕಿ ಇದೆ. ಯಾಕಂದ್ರೆ ಬಿಟ್ಟಿದ್ದೆಲ್ಲ ಬುರುಡೆ ಅನ್ನೋದು ಆಲ್ರೆಡಿ ಬಯಲಾಗಿದೆ. ಅದರ ಜೊತೆಗೆ ಆತ ತನಿಖೆ ಆರಂಭ ಆಗೋದಕ್ಕೂ ಮೊದಲು, ಅಂದ್ರೆ ಈ ಮಣ್ಣನ್ನ ಅಗೆಯುವಂತಹ ಪ್ರಕ್ರಿಯೆ ಆರಂಭ ಆಗೋದಕ್ಕೂ ಮೊದಲು ಆತನ ಒಂದಿಷ್ಟು ಸಂದರ್ಶನಗಳನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ರಲ್ಲ, ಅದೆಲ್ಲವನ್ನ ಕೂಡ ಈಗ ಹರಿಬಿಡ್ತಿದ್ದಾರೆ. ಒಂದೊಂದ್ರಲ್ಲಿ ಒಂದೊಂದು ರೀತಿಯಾದಂತಹ ಹೇಳಿಕೆ, ಗಳಿಗೆಗೊಂದು ಸ್ಟೇಟ್ಮೆಂಟ್. ಸುಜಾತಾ ಭಟ್ಟೆ ಒಂದು ಕಥೆಯಾದ್ರೆ ಈತನದ್ದು ಮತ್ತೊಂದು ರೀತಿಯಾದಂತಹ ಕತೆ. ಬಹುಶಃ ಪಾತ್ರಧಾರಿಗಳಿಗೆ ಸರಿಯಾಗಿ ಸೂತ್ರಧಾರಿಗಳು ಟ್ರೈನ್ ಮಾಡಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಒಂದೊಂದು ರೀತಿಯಾದಂತಹ ಹೇಳಿಕೆಗಳು ಬರ್ತಾ ಇವೆ. ಆದ್ರೆ ಎಸ್ಐಟಿ ಅಧಿಕಾರಿಗಳು ಬಿಡಬೇಕಲ್ಲ, ವಿಚಾರಣೆಯಲ್ಲಿ ಎಲ್ಲಾ ಸತ್ಯಾಸತ್ಯತೆಯನ್ನ ಬಯಲಿಗಿಳಿತಾರೆ. ಆ ಕಾರಣಕ್ಕಾಗಿನೇ 10 ದಿನಗಳ ಕಾಲ ಈತನನ್ನ ಕಸ್ಟಡಿಗೆ ಪಡ್ಕೊಂಡಿರೋದು. ಅದರಲ್ಲಿ 48 ಗಂಟೆಗಳ ಅವಧಿ ಆಗಿರೋದ್ರಿಂದ ಆತನನ್ನ ಪ್ರತಿ 48 ಗಂಟೆಗೊಮ್ಮೆ ಆತನ ಮೆಡಿಕಲ್ ಟೆಸ್ಟ್ ಅನ್ನ ಮಾಡುವಂತಹ ಅಗತ್ಯ ಇರೋದ್ರಿಂದ ಮೆಡಿಕಲ್ ಟೆಸ್ಟ್ಗೆ ಆತನನ್ನ ಕರೆದೊಯ್ಯಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.